Hello everyone, welcome to ಸನ್ಮಾರ್ಗ ಕ್ಲಾಸಸ್. ಸಾಮಾಜೀಕರಣ ಹಾಗೂ ಕುಟುಂಬ ಸಂಬಂಧಗಳು ಎಂಬಂತಹ ಚಾಪ್ಟರ್ ಇಂದ 26ನೇ ಪ್ರಶ್ನೆ. ಸಾಮಾಜೀಕರಣವನ್ನು ನೆರೆಹೊರೆಯು ಹೇಗೆ ಪ್ರಭಾವಿಸುತ್ತದೆ? ನೆರೆಹೊರೆ ಅಂತಂದ್ರೆ ಏನು? ನಮ್ಮ ಅಕ್ಕಪಕ್ಕದವರು ಅಂತ ಅರ್ಥ ಮಕ್ಕಳೇ, ಓಕೆನಾ? ಸೊ ಅಕ್ಕಪಕ್ಕದವರು ಸಮುದಾಯದ ಗುಣಗಳನ್ನು ಹೊಂದಿರುವ ಒಂದು ಚಿಕ್ಕ ಸಮೂಹ, ಓಕೆನಾ? ಸೊ ನೆರೆಹೊರೆ ಸಮುದಾಯದ ಗುಣಗಳನ್ನು ಹೊಂದಿರುವ ಚಿಕ್ಕ ಸಮೂಹ. ಇದು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಯಾಕೆ ಅಂದ್ರೆ ಎಷ್ಟು ಅಕ್ಕಪಕ್ಕದವರು ಅಂತಂದ್ರೆ ನಿಮ್ಮ ಮನೆ ಪಕ್ಕದಲ್ಲಿ ವಾಸಿಸುವಂತವ್ರು, ನಿಮ್ಮ ಬೀದಿಯಲ್ಲಿ ವಾಸಿಸುವಂತವ್ರು, ಅಥವಾ ನಗರ ಪ್ರದೇಶಕ್ಕೆ ಬಂದರೆ ನಿಮ್ಮ ವಸತಿ ಸಮುಚ್ಚಯದಲ್ಲಿ ವಾಸಿಸುವಂತ ಅಲ್ವಾ? ಸೊ ಈ ಜನರು ಪರಸ್ಪರ ಸಂಬಂಧವನ್ನ ಹೊಂದಿರುತ್ತಾರೆ. ಸ್ಥಳೀಯವಾಗಿ ವಾಸಿಸುವ ಜನರಿಗೆ ಹಲವು ರೀತಿಯ ಅಗತ್ಯ ಸೇವೆಗಳನ್ನ ಮಾಡುತ್ತಾರೆ. ಈಗ ನೀವೇ ನಿಮ್ಮ ಪಕ್ಕದ ಮನೆಯವರಿಗೆ ಏನಾದ್ರೂ ತೊಂದರೆ ಬಂದ್ರೆ ಸಹಾಯ ಮಾಡ್ತೀರಾ, ಅಗತ್ಯವಾದ ಸೌಲಭ್ಯಗಳನ್ನ ಒದಗಿಸ್ತೀರಾ ಅಲ್ವಾ ಮಕ್ಕಳೇ? ನೆರೆಹೊರೆಯ ಜನರು ಕಷ್ಟ ಸುಖ ಸಭೆ ಸಮಾರಂಭ ಇತರ ಹಬ್ಬ ಹರಿದಿನಗಳಲ್ಲಿ ಪರಸ್ಪರ ಭಾಗವಹಿಸುತ್ತಾರೆ. ಹಬ್ಬ ಹರಿದಿನ, ವಿವಾಹ, ಧಾರ್ಮಿಕ ಸಮಾರಂಭದಲ್ಲಿ ಒಬ್ಬರಿಗೊಬ್ಬರು ಸ್ಪಂದಿಸ್ತಾರೆ, ಅಂದ್ರೆ ಸಹಾಯ ಮಾಡ್ತಾರೆ. ಇದು ಗ್ರಾಮೀಣ ಪರಿಸರದಲ್ಲಿ ಹೆಚ್ಚಾಗಿ ಪ್ರಭಾವವನ್ನ ಬೀರುತ್ತೆ. ಯಾಕೆಂದ್ರೆ ನಗರ ಪ್ರದೇಶಗಳಲ್ಲಿ ಇವಾಗ ಜನರು ಧಾವಂತದಲ್ಲಿ ಇರುವುದರಿಂದ ಅಷ್ಟು ಏನು ಒಂದು ಸ್ಪಂದನೆ ತರುವುದು ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ ಮಕ್ಕಳೇ? ಆದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಎಲ್ಲಾ ವಿಷಯಗಳಲ್ಲೂ ಕೂಡ ಕಷ್ಟ ಸುಖದಲ್ಲಿ ಪಾಲ್ಗೊಳ್ಳುವಂತಹ ಮನೋಸ್ಥಿತಿಯನ್ನ ಈಗಲೂ ಹೊಂದಿದ್ದಾರೆ. ಓಕೆ, ಎಂತ ಸಂದರ್ಭದಲ್ಲೂ ನಮಗೆ ನೆರೆಹೊರೆಯವರಿದ್ದಾರೆ ಎಂಬ ಭಾವನೆಯೊಂದಿಗೆ ಜೀವಿಸುವವರು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದ್ದಾರೆ ಮಕ್ಕಳೇ, ಓಕೆನಾ? ಸೊ ಈ ರೀತಿಯಾಗಿ ಸಾಮಾಜೀಕರಣವನ್ನು ನೆರೆಹೊರೆ ತುಂಬಾ ಪ್ರಭಾವ ಬೀರುತ್ತೆ. ಓಕೆ, ಥ್ಯಾಂಕ್ ಯು.